ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನ್ಯೂಸ್ ಕರ್ನಾಟಕ ನಂಬರ್ 1 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಯ್ಕ್, ಹರಪನಹಳ್ಳಿ. ಈ ದಿನದ ದೇವರಹಳ್ಳಿ ಬ್ರೇಕಿಂಗ್ ನ್ಯೂಸ್. ಎಲಿಯೂರು ಗ್ರಾಮದ ಬ್ರೇಕಿಂಗ್ ನ್ಯೂಸ್. ಎಲಿಯೂರು ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿರ್ದೇಶಕರ ಸುದ್ದಿ ಆಯ್ಕೆಯಾಗಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಮಾತ್ರ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ತಾಲೂಕಿನ ಎಲಿಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿರ್ದೇಶಕರ ಚುನಾವಣೆ ದಿನಾಂಕ 6/2/2025 ಗುರುವಾರ ಇಂದು ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ 12 ಸ್ಥಾನಗಳೊಂದಿಗೆ 12 ಮಂದಿ ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆರ್ ಚೇತನ ಅವರು ಘೋಷಣೆ ಮಾಡಿದ್ದಾರೆ. ಹಿರಿಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಸುಮಾರು 30 ವರ್ಷಗಳಿಂದ ಜೆಡಿಎಸ್ ಪಕ್ಷದ ಬೆಂಬಲಿತ ವಶದಲ್ಲಿತ್ತು. ಇದುವರೆಗೂ ಕಾಂಗ್ರೆಸ್ ಬೆಂಬಲಿತರ ಕೈವಶ ಮಾಡಿಸಿಕೊಳ್ಳುವಲ್ಲೇ ವಿಫಲವಾಗಿದೆ. ದೇವರಹಳ್ಳಿ ತಾಲೂಕಿನ ಹಿರಿಯೂರು ವಿವಿಧೋದ್ದೇಶ ಹಾಗೂ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರ ಸಾಮಾನ್ಯ ಮೀಸಲು ಈ ಒಂದು ಸ್ಥಾನದಿಂದ ಮುತ್ತಪ್ಪ ಕೆ 247, ಮುನೇಗೌಡ H 238, ಅಂಜನಪ್ಪ NM 236 ಮತಗಳು, ಇನ್ನು ಶ್ರೀನಿವಾಸ್ ಗೌಡ D 235 ಮತ ಪಡೆದರೆ ಪ್ರಭಾಕರ್ YM 219 ಮತವನ್ನು ಪಡೆದಿದ್ದಾರೆ. ಇನ್ನು ಮಹಿಳಾ ಮೀಸಲು ಸ್ಥಾನದಿಂದ ಭಾಗ್ಯಮ್ಮ 229 ಮತ ಗಳಿಸಿದರೆ ಲಕ್ಷ್ಮಮ್ಮ N 259 ಮತವನ್ನು ಗಳಿಸಿದ್ದಾರೆ. ಒಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ನಾರಾಯಣಸ್ವಾಮಿ CM 253 ಮತ ಗಳಿಸಿದರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಚಂದ್ರಶೇಖರ್ R 327, ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಮುನಿತಿಮ್ಮರಾಯಪ್ಪ 335 ಮತಗಳನ್ನು ಗಳಿಸಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ತಿಮ್ಮರಾಯಪ್ಪ 257 ಮತವನ್ನು, ಸಾಲದಾರರಲ್ಲದ ಕ್ಷೇತ್ರದಿಂದ ಮಂಜೇಶ್ ಹಾಗೂ YA ಇವರು 22 ಮತಗಳನ್ನು ಪಡೆದಿರುವುದರ ಮೂಲಕ ಮುಂದಿನ 5 ವರ್ಷಗಳ ಆಡಳಿತಾವಧಿಗೆ ನಿರ್ದೇಶಕರಾಗಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಚೇತನ್ ಆರ್ ಘೋಷಣೆ ಮಾಡಿದ್ದಾರೆ. ಎಲಿಯೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆಯನ್ನು ನಿಗದಿಯಾಗಿದೆ. ಸಾಲಗಾರ ಕ್ಷೇತ್ರದ ಸಾಮಾನ್ಯ ಮೀಸಲು ಸ್ಥಾನದಿಂದ ಮುತ್ತಪ್ಪ ಕೆ 247 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. 238 ಮತಗಳನ್ನು ಗಳಿಸಿರುತ್ತಾರೆ. ಶ್ರೀನಿವಾಸ ಗೌಡ ಟಿ 235 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. ಪ್ರಭಾಕರ YM 219 ಮತಗಳನ್ನು ಗಳಿಸುವ ಮೂಲಕ ಸಾಮಾನ್ಯ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಿಂದ ಭಾಗ್ಯಮ್ಮ 239 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. 329, ಲಕ್ಷ್ಮಮ್ಮ S 259 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ನಾರಾಯಣಸ್ವಾಮಿ CM ಇವರು 253 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಚಂದ್ರಶೇಖರ್ R 327 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಮುನಿತಿಮ್ಮರಾಯಪ್ಪ 235 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ತಿಮ್ಮರಾಯಪ್ಪ 257 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಮಂಜೇಶ್ YA 22 ಮತಗಳನ್ನು ಗಳಿಸುವ ಮೂಲಕ ಆಯ್ಕೆಯಾಗಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರ. ಇದೇ ವೇಳೆಯಲ್ಲಿ ಜೆಡಿಎಸ್ ಮುಖಂಡರು ಮತ್ತು ನೂತನ ನಿರ್ದೇಶಕರಾದ ನಾರಾಯಣಸ್ವಾಮಿ CM ಮಾತನಾಡಿ, ಸಂಘದ ಎಲ್ಲಾ ಸದಸ್ಯರ ಸರ್ವಾನುಮತದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವಂತೆ ಸಹಕಾರ ಸಂಘದ ಅಭಿವೃದ್ಧಿಗೊಳಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಗತಗೊಳ್ಳುತ್ತೇವೆ. ಇನ್ನು ನೂತನವಾಗಿ ಬಹುಮತಗಳನ್ನು ಪಡೆಯುವುದರ ಮೂಲಕ ನಿರ್ದೇಶಕರಾಗಿರುವ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ಶುಭ ಹಾರೈಸಿದ್ದಾರೆ. ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುವೆ ಎಂದು ಹೇಳಿದ್ದಾರೆ.
ನಿರ್ದೇಶಕರ ಚುನಾವಣೆಯಲ್ಲಿ ಬಹುಮತ ಪಡೆಯುವುದರ ಮೂಲಕ ಆಯ್ಕೆಯಾಗಿರುವ ನೂತನ ನಿರ್ದೇಶಕರಿಗೆ ತಾಲೂಕಿನ ಹಲವು ಮುಖಂಡರು ಅಭಿನಂದನೆ ಸಲ್ಲಿಸಿ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎಲಿಯೂರು ಆನಂದಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂಜನಮ್ಮ, ಚಲನಚಿತ್ರ ನಿರ್ದೇಶಕರಾದ ಎಲಿಯೂರು ಪಿಳ್ಳೇಗೌಡ, ದೇವನಹಳ್ಳಿ PLD ಬ್ಯಾಂಕ್ ಅಧ್ಯಕ್ಷ ಹನುಮಂತಣ್ಣ ಹಾಗೂ ತ್ಯಾಗರಾಜು, ಮುನಿರಾಜು, ರೂಪಚಿಕ್ಕಣ್ಣ ಹಾಗೂ ರೂಪಚಿಕ್ಕಣ್ಣ, ನೇತ್ರಾವತಿ, ಮಂಜುನಾಥ್, ಸೋಮಶೇಖರ್, ಮುಟ್ಟಬಾಲು ಹಾಗೂ ಪ್ರಕಾಶ್ ಮೂರ್ತಿ, ಮುನಿದೊಡ್ಡಪ್ಪ, ಅಂಜನಪ್ಪ, ಪ್ರಭಾಕರ್, ಎಲಿಯೂರು ಚಿಕ್ಕಣ್ಣ, ಮಂಜುನಾಥ್, TAPCS ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, ಸೀನಣ್ಣ, ರಾಘವೇಂದ್ರ, ಶಿವಾನಂದ್, ಗೌರಮ್ಮ ಸೇರಿದಂತೆ ತಾಲೂಕಿನ ಮುಖಂಡರು, ಸದಸ್ಯರು ಹಾಗೂ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಎಲಿಯೂರು ವಿವಿಧೋದ್ದೇಶ ಗ್ರಾಮದಿಂದ ಈ ಒಂದು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿರ್ದೇಶಕರ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಯಾವ ರೀತಿ ಚುನಾವಣೆ ಎದುರಿಸಿದ್ರಿ? ನಾವು ಇವತ್ತೇನು 12 NDA ಹಾಗೂ JDS ಮೈತ್ರಿಕೂಟವಾಗಿ ಇವತ್ತು ಜಯಶೀಲರಾಗಿ ನಮ್ಮ ಎಲಿಯೂರು ಗ್ರಾಮದ ಹಾಗೂ ತಮ್ಮೇನಹಳ್ಳಿ, ಬೊಮ್ಮನಹಳ್ಳಿ, ಅಗ್ರಹಾರ, ಕಿಲ್ಲಹಳ್ಳಿ, ಮಟ್ಟಿಬಾರ್ಲಿ ಈ ಎಲ್ಲ ಗ್ರಾಮದ ಎಲ್ಲ ಸದಸ್ಯರ ಸಹಕಾರ ಹಾಗೂ ನಮ್ಮ ಊರಿನ ಸಹಕಾರ ಹಾಗೂ ನಮ್ಮ ಮುಖಂಡರ ಸಹಕಾರದಿಂದ ನಾವು ಇವತ್ತು ಎಲ್ಲರೂ 12 ಜನ ಜಯಶೀಲರನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯಗಳು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಸಂಘವನ್ನು ಮಾದರಿ ಸಂಘದ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮನ್ನು ಎಲ್ಲರೂ ಗೆಲುವಿನ ಹಂತಕ್ಕೆ ಕರೆದು ನಮ್ಮ ಜಯಶೀಲರು ಮಾಡಿದಂತೆ ಎಲ್ಲ ಗ್ರಾಮಸ್ಥರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸಹಕಾರ ಸಂಘದ ಚುನಾವಣೆ ದಿನ ನಡೆದು NDA ಮೈತ್ರಿಕೂಟ, JDS ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಕಾರ್ಯಕರ್ತರು, ಮುಖಂಡರುಗಳು ಅವಿರತವಾಗಿ ಶ್ರಮಿಸಿದ ಫಲವಾಗಿ 12ಕ್ಕೆ 12 ಮತ ಎಲ್ಲ ನಿರ್ದೇಶಕರನ್ನ ಆಯ್ಕೆ ಮಾಡಲಾಗಿದೆ. ಅತಿ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿದಂತ ಎಲ್ಲ ಮತದಾರ, ಷೇರುದಾರ ಬಂಧುಗಳಿಗೆ ಮೊದಲನೇ ಬಾರಿಗೆ ಸ್ವಾಗತವನ್ನ ಮತ್ತೆ ನಮಸ್ಕರಿಸ್ತಾ ಇದ್ದೇನೆ. ಏನು ಇಂದಿನಿಂದ JDS ಮತ್ತೆ NDA ಮೈತ್ರಿಕೂಟದಲ್ಲಿ ಸುಮಾರು ವರ್ಷಗಳಿಂದ ಈ ಸೊಸೈಟಿ ಇತ್ತು, ಅದೇ ರೀತಿ ಮತ್ತೊಮ್ಮೆ ಈ ಒಂದು ಮೈತ್ರಿಕೂಟಕ್ಕೆ ಬಹುಮತವನ್ನು ನೀಡಿದಂತ ಎಲ್ಲ ಮತದಾರರಿಗೆ ನಾನು ವಂದಿಸ್ತಾ ಇದ್ದೇನೆ. ಯಾಕಂದ್ರೆ ಮುಂಚೆಯಿಂದ ಸಹ ನಮ್ಮ ಹಿಡಿತದಲ್ಲೇ ಇದ್ದಂತ ಸೊಸೈಟಿ, ಹಾಗೆ ಏನು ಆಡಳಿತ ಪಕ್ಷದವರು ಎಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳು ಈ ಸೊಸೈಟಿಯನ್ನು ಏನೋ ಮಾಡಬೇಕು ಅಂತ ಚುನಾವಣೆಯಲ್ಲಿ ಏನ್ ಮಾಡಿದ್ರು ಸಹ ಜನ ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ. NDA ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಕ್ಲೀನ್ ಸ್ವೀಪ್ ಮಾಡಿರೋದ್ರಿಂದ ನಾವು 12ಕ್ಕೆ 12 ನಿರ್ದೇಶಕರನ್ನ ಆಯ್ಕೆ ಮಾಡಿದಂತ ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮಗೆ ಸಹಕಾರ ಕೊಟ್ಟಂತಹ ತಾಲೂಕಿನ ಎಲ್ಲ ಮುಖಂಡರುಗಳು, ಮಾಜಿ ಶಾಸಕರು ಇರ್ಬೋದು, ಎಲ್ಲ ಎರಡೂ ಪಕ್ಷದ ಮುಖಂಡರುಗಳಿಗೆ ಅನಂತ ನಮಸ್ಕಾರಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಮೈತ್ರಿಕೂಟವನ್ನು ನಿರ್ವಹಿಸಿ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಚುನಾವಣೆಗಳನ್ನ ಬಹುಮತದೊಂದಿಗೆ ಜಯಶೀಲರನ್ನಾಗಿ ಮಾಡ್ತೀವಿ ಅಂತ ನಾನು ಆಶಿಸಿ ನನ್ನ 2 ಮಾತುಗಳನ್ನು VSSN ಬ್ಯಾಂಕ್ನ 5 ವರ್ಷದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ಇವತ್ತೇನು ಹಮ್ಮಿಕೊಳ್ಳಲಾಯಿತು. ಎಲ್ಲ ನಮ್ಮ NDA ಅಭ್ಯರ್ಥಿಗಳು, JDS ಮತ್ತು ಬಿಜೆಪಿ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಇವತ್ತು 12ಕ್ಕೆ 12 ಜನ ಇವತ್ತು ನಾವು ಚುನಾಯಿತರಾಗಿದ್ದೇವೆ. ಆ ಒಂದು ಚುನಾಯಿತ ನಮ್ಮ ಈ ಗೆಲುವಿಗೆ ಇಡೀ ಎರಡೂ ಪಕ್ಷ, ಇಡೀ JDS ಮತ್ತು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು, ಎಲ್ಲ ನಮ್ಮ ತಾಲೂಕು ಮುಖಂಡರುಗಳು, ಬಿಜೆಪಿ ಮುಖಂಡರು, JDS ಮುಖಂಡರು ಎಲ್ಲ ಈ ಶ್ರಮದಿಂದ ಇವತ್ತು ಈ 7 ಜನ ಈ 12 ಜನ ಇವತ್ತು ಎಲಿಯೂರು ಮತ್ತು ಮಟ್ಟಬಾರ್ಲು, ಬೊಮ್ಮನಹಳ್ಳಿ, ತಮ್ಮೇನಹಳ್ಳಿ, ಅಗ್ರಹಾರ, ತಿಲ್ಲೋಳ್ಳಿ ಈ ಎಲ್ಲ ಒಂದು ಮತದಾರರು ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರ ಸಹಕಾರದಿಂದ ಇವತ್ತು ಏನು ನಮ್ಮ ಎಲಿಯೂರು VSSN ಇಡೀ JDS ಪಕ್ಷದ ಒಂದು ಭದ್ರಕೋಟೆ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಮ್ಮ ಅನಂತ ಕೋಟಿ ನಾವು ಸಲ್ಲಿಸ್ತೇವೆ. ನಿಮ್ಮ ಹೆಸರು ಸರ್? ಪ್ರಭಾಕರ್ ಅಂತ. ಮತ್ತು ಏನಿಲ್ಲ, ಇದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ಈ NDA ಒಂದು ಗಟ್ಟಿಯಾಗಿ ಈ ಒಂದು NDA ಪಕ್ಷವನ್ನು ಮುನ್ನಡೆಸ್ಕೊಂಡು ಮುಂದಿನ ಬರುವಂಥ ಚುನಾವಣೆಗಳಲ್ಲಿ ಇದೇ ಥರ ಒಗ್ಗಟ್ಟಾಗಿ ಒಂದು NDA ನಾವು ಒಂದು ಪಕ್ಷ ಮೈತ್ರಿಕೂಟ, ಈ ಮೈತ್ರಿಕೂಟ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಇದೇ ರೀತಿಯಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ಕಾರ್ಯಕರ್ತರು, ಮುಖಂಡರು ಒಂದು ಒಳ್ಳೆ ಕೋಆರ್ಡಿನೇಷನ್ ಸಿಕ್ಕೈತೆ, ನಮ್ಗೆ ಒಂದು ಬಲ ಸಿಕ್ಕೈತೆ. ಏನಿವತ್ತು
ನಮ್ಮ ಗ್ರಾಮದಲ್ಲಿ ನಡೀತಾ ಇದ್ದಂಥ ಒಂದು ಕುತಂತ್ರ ರಾಜಕೀಯಕ್ಕೆ ಇವತ್ತು ಅಂತ್ಯ ಆಗಿದೆ ಅಂತ ನಾನು ಇವತ್ತು ಎಲ್ಲರ ಮುಂದೆ ಘಂಟಾಘೋಷವಾಗಿ ಹೇಳ್ತೇನೆ. ಆ ಕುತಂತ್ರ ರಾಜಕೀಯಕ್ಕೆ ಜನ ಒಳ್ಳೆ ಪಾಠ ಕಲಿಸಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ನಾವು ಈ ಮೈತ್ರಿಯನ್ನು ಇನ್ನಷ್ಟು ಗಟ್ಟಿಯಾಗಿ ಬೆಳೆಸಿ ಇನ್ನೂ ಬರಂಥ ಚುನಾವಣೆಗಳಲ್ಲಿ ಪ್ರತಿ ಚುನಾವಣೆಗಳಲ್ಲೂ ನಮಗೆ ಯಾರೋ ಕಾರ್ಯಕರ್ತರುಗಳ ನಾವು ಇವತ್ತು ನಮಗೆ ಏನು ದುಡಿಯವ್ರೆ ಆ ಒಂದು ಶ್ರಮಕ್ಕೆ ನಾವು ಬೆಲೆ ಕೊಡ್ತೀವಿ. ಅದನ್ನು ಯಾವುದೇ ಒಂದು ಇದು ಬೇಡ, ನಾವು ಇದೇ ಒಗ್ಗಟ್ಟಾಗಿರ್ತೀವಿ ಅಂತ ನಮಗೆ ಘಂಟಾಘೋಷ. ನ್ಯೂಸ್ ಕರ್ನಾಟಕ ನಂಬರ್ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿಗಾರ ಸೀತಾರಾಮ್.